ಎಸಿನು ಅನಿಲ್ ಎಂಜಿ ರಸ್ತೆಯಿಂದ ಜಗೀನ್ ಇಂದ್ರಾನಗರದಿಂದ ವಿನಯ್ ಕೋರಮಂಗಲದಿಂದ ಪೂರ್ಣಿಮಾ ಕಮರ್ಷಿಯಲ್ ಸ್ಟ್ರೀಟ್ ನಿಂದ ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾರೆ. ಅಲ್ಲಿಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಯಾವ ರೀತಿಯಾಗಿ ಸೆಲೆಬ್ರೇಷನ್ ರೆಡಿ ಆಗಿದ್ದಾರೆ, ಯಾವ ರೀತಿಯಾದಂತ ಅರೇಂಜ್ಮೆಂಟ್ಸ್ ಇದೆ, ಜೊತೆಗೆ ಹೇಳಿದ್ವಲ್ಲ ಭದ್ರತೆಯನ್ನ ಹೆಚ್ಚಿಸಲಾಗಿದೆ ಅನ್ನೋದಾಗಿ, ಅವೆಲ್ಲದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನ ಅವ್ರು ಕೊಡ್ತಾ ಹೋಗ್ತಾರೆ. ಈಗ ಸದ್ಯಕ್ಕೆ ಅಲ್ಲಲ್ಲಿ ಯಾವ ರೀತಿಯಾದಂತ ದೃಶ್ಯಗಳು ಕಂಡು ಬರ್ತಾ ಇದೆ ಅನ್ನುವಂತ ವಿಜುವಲ್ಸ್ ಅನ್ನ ತೋರಿಸ್ತಾ ಇದೀವಿ. ಕಮರ್ಷಿಯಲ್ ಸ್ಟ್ರೀಟ್ ಬಹುಶಃ ಕಳೆದ ಬಾರಿ ಈ ರೀತಿಯಾಗಿ ಇರಲಿಲ್ಲ, ಎಲ್ಲ ಖಾಲಿ ಹೊಡಿತಾ ಇತ್ತು. 2023ರ ನ್ಯೂ ಇಯರ್ ಅಲ್ವೇನೋ ಅನ್ನೋ ತರ ಇತ್ತು. ಬಟ್ ಈ ಬಾರಿ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಎಸ್ ಚಿತ್ರ ಹೇಳ್ತಾ ಇದ್ರಿ, ಈಗಾಗಲೇ ಸಿದ್ಧತೆಗಳು ಆರಂಭ ಆಗಿರುವಂತದ್ದು. ಇನ್ನು ನಮ್ಮ ಪ್ರತಿನಿಧಿಗಳು ಕೂಡ ಬೆಂಗಳೂರಿನಾದ್ಯಂತ ಯಾವ ರೀತಿಯಾಗಿ ಸೆಲೆಬ್ರೇಷನ್ಗೆ ಸಿದ್ಧತೆಗಳಾಗಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಎಂಜಿ ರಸ್ತೆಯಿಂದ ಅನಿಲ್, ಹಾಗೆ ಇಂದ್ರಾನಗರದಿಂದ ಜಗ್ಗೀನ್, ಕೋರಮಂಗಲದಿಂದ ವಿನಯ್, ಹಾಗೆ ಕಮರ್ಷಿಯಲ್ ಸ್ಟ್ರೀಟ್ ನಿಂದ ಪೂರ್ಣಿಮಾ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್, ನಾವು ಗಮನಿಸ್ತಾ ಇದ್ವಿ ಪ್ರಮುಖವಾಗಿ ಎಂಜಿ ರಸ್ತೆ ಬೆಂಗಳೂರಿನ ಹಾಟ್ ಸ್ಪಾಟ್ ಅಂತಾನೆ ಕರಿಬಹುದಾಗುತ್ತೆ. ಇಲ್ಲಿ ಹಾಗಾದ್ರೆ ಯಾವ ರೀತಿಯಾಗಿ ಸಿದ್ಧತೆ ಇದೆ? ಈಗಾಗಲೇ ಯುವಕರು ಆಗಮಿಸ್ತಾ ಇದ್ದಾರೆ, ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಎಂಜಿ ರಸ್ತೆಯಲ್ಲಿ? ಮಂತ್ ಹೊಸ ವರ್ಷ ಸಂಭ್ರಮಾಚರಣೆಗೆ ಕೌಂಟ್ ಡೌನ್ ಶುರುವಾಗಿರುವಂತದ್ದು. ಈಗಾಗಲೇ ಎಂಜಿ ರಸ್ತೆಯಲ್ಲಿ ಕೂಡ ಮದುವಣಗಿತ್ತಿಯಂತೆ ಸಿಂಗಾರ ಆಗಿರುವಂತ. ಈಗ ಎಂಜಿ ರಸ್ತೆಯಲ್ಲಿ ಇದೀನಿ, ಇಲ್ಲಿ ದೃಶ್ಯಗಳಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಇಲ್ಲಿ ಲೈಟಿಂಗ್ ಅರೇಂಜ್ಮೆಂಟ್ಸ್ ಯಾವ ರೀತಿ ಆಗಿದೆ ಅಂತಂದ್ರೆ, ಬಂದಂತಹ ಯುವಕ ಯುವತಿಯರು ಸೆಲ್ಫಿನ ಕ್ಲಿಕ್ಕಿಸ್ಕೊಳ್ಳೋದ್ರಲ್ಲೇ ಬಿಸಿ ಆಗಿರುವಂತದ್ದು. ಅಂದ್ರೆ ಸಂಜೆ 6 ಗಂಟೆಯ ಬಳಿಕ ಇಲ್ಲಿನ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಯುವಕ ಯುವತಿಯರು ಬರ್ತಾ ಇದ್ದಾರೆ. ಹೊಸ ವರ್ಷನ ನ್ಯೂ ಇಯರ್ ಇಲ್ಲೇ ಸೆಲೆಬ್ರೇಟ್ ಮಾಡಬೇಕು ಅಂತ ಸಾಕಷ್ಟು ಭಾಗಗಳಿಂದಲೂ ಕೂಡ ಬರ್ತಾರೆ. ಬೆಂಗಳೂರು ಮಾತ್ರ ಅಲ್ಲದೆ ಅಂದ್ರೆ ಹೊರಭಾಗದ ಜಿಲ್ಲೆಗಳು ಮತ್ತೆ ವಿದೇಶಗಳಿಂದಲೂ ಕೂಡ ಬರ್ತಾ ಇರುವಂತದ್ದು. ಅಂದ್ರೆ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇರಬಹುದು. ಅಂದ್ರೆ ಯುವಕರು ಸೆಲ್ಫಿಯನ್ನ ಕ್ಲಿಕ್ಕಿಸ್ಕೊಳ್ಳೋದ್ರಲ್ಲೇ ಬಿಸಿ ಆಗಿರುವಂತ. ಅಂದ್ರೆ ಹೊಸ ವರ್ಷವನ್ನು ತಮ್ಮ ಸ್ನೇಹಿತರು ಮತ್ತೆ ಫ್ಯಾಮಿಲಿ ಜೊತೆ ಆಚರಣೆ ಮಾಡಬೇಕು ಅಂತ ಒಂದಷ್ಟು ಜನ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಬಂದಿರುವಂತದ್ದು ದೃಶ್ಯಗಳಲ್ಲಿ ಕೂಡ ತಾವು ಗಮನಿಸ್ತಾ ಇದ್ದೀರಾ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಎಂಜಿ ರಸ್ತೆ, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಇದೆ, ಈ ಒಂದು ಭಾಗದಲ್ಲಿ ಪಾರ್ಟಿ ಹಬ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಈಗಾಗಲೇ ಪಬ್ಗಳು ಕೂಡ ಈಗಾಗಲೇ ಕ್ಯೂ ನಿಂತಿರುವಂತದ್ದು. ಒಂದು ಡಿಸ್ಕೌಂಟ್ಗಳ ಆಫರ್ಗಳ ರೀತಿಯಲ್ಲಿ ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜಮಾವಣೆ ಕೂಡ ಆಗಿರುವಂತದ್ದು. ಅಂದ್ರೆ ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದಾರೆ. ಅಂದ್ರೆ ಜನರು ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳೋದ್ರಲ್ಲಿ ಬಿಸಿ ಆಗಿದ್ದಾರೆ. ಮತ್ತೆ ಇಲ್ಲಿ ಸಾಕಷ್ಟು ಲೈಟಿಂಗ್ ಅರೇಂಜ್ಮೆಂಟ್ಸ್ ಕೂಡ ಅಷ್ಟೇ ತುಂಬಾ ಅಟ್ರಾಕ್ಟಿವ್ ಆಗಿ ಕೂಡ ಇರುವಂತದ್ದು. ಅಂದ್ರೆ ಕಳೆದ 2-3 ವರ್ಷ ಕೋವಿಡ್ ಇದ್ದಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಇದು ಹೊಸ ವರ್ಷ ಅಲ್ವೇನೋ ಅನ್ನೋ ರೀತಿ ಜನರು ಕೂಡ ಒಂದ್ ರೀತಿ ಬೇಸರದಲ್ಲಿ ಇದ್ರು. ಆದ್ರೆ ಈಗ ಸದ್ಯಕ್ಕೆ ಅದು ಯಾವ ರೀತಿಯಿಂದ ಆತಂಕ ಇಲ್ಲ. ಅಂದ್ರೆ ನಿರ್ಭೀತಿಯಿಂದ ಕೂಡ ಈ ಒಂದು 2024 ಬರಮಾಡ್ಕೊಳ್ಳೋದಕ್ಕೆ ಜನರು ಕೂಡ ಕಾತರದಿಂದ ಕಾಯ್ತಾ ಇರುವಂತದ್ದು. ಜನರ ಮುಖದಲ್ಲಿ ಕೂಡ ಜೋಶ್ ಇರುವಂತದ್ದು. ಅಂದ್ರೆ ಈಗ ಪ್ರಮುಖವಾಗಿ ಕೂಡ JN1.1 ಒಂದು ಭೀತಿ ಇದ್ರೂ ಕೂಡ ಒಂದಷ್ಟು ಜನ ಮುಂಜಾಗ್ರತಾ ಕ್ರಮವಾಗಿ ಸ್ವಯಂ ಪ್ರೇರಿತವಾಗಿ ಮಾಸ್ಕ್ ಅನ್ನು ಕೂಡ ಹಾಕೊಂಡು ಬಂದಿರುವಂತಂದ್ರೆ ಒಂದಷ್ಟು ಜನರಿಗೆ ಭಯ ಇದ್ದೇ ಇರುತ್ತೆ, ಗುಂಪೆಲ್ಲ ಜನ ಸೇರ್ತೀವಿ ಅಂತ. ಹೀಗಾಗಿ ಅವ್ರಿಗೆ ಬೇಕಾದಂತ ಒಂದು ಅಗತ್ಯ ಕ್ರಮ ತೆಗೆದುಕೊಂಡು ಕೂಡ ಬಂದಿರುವಂತ. ಜೊತೆಗೆ ಕೂಡ ಪೊಲೀಸರು ಕೂಡ ಇಲ್ಲಿ ಸಾಕಷ್ಟು ಒಂದು ಸೇಫ್ಟಿ ಪ್ರಿಕಾಷನ್ಸ್ ಕೂಡ ತೆಗೆದುಕೊಂಡಿರುವಂತದ್ದು. ಅಂದ್ರೆ ಎಲ್ಲೂ ಕೂಡ ಅಹಿತಕರ ಘಟನೆ ನಡೆಯದಂತೆ ಕಾಕಿಯು ಕೂಡ ಕಟ್ಟೆಚ್ಚರವನ್ನು ಕೂಡ ವಹಿಸಿರುವಂತದ್ದು. ಅಂದ್ರೆ ಈಗ ನೀವು ನೋಡ್ತಿರೋ ದೃಶ್ಯಾವಳಿ ಏನಿದೆಯಲ್ಲ, ಇದು ಎಂಜಿ ರಸ್ತೆ. ಅಂದ್ರೆ ನಮ್ಗೆ ಸಾಕಷ್ಟು ಜನಸಂಖ್ಯೆಯಲ್ಲೂ ಕೂಡ ಇಲ್ಲಿ ತುಂಬಿ ತುಳುಕ್ತಾ ಇರುವಂತದ್ದು. ಅಂದ್ರೆ ಒಂದು ಕಂಪ್ಲೀಟ್ ಆಗಿ ಕೂಡ ಇಲ್ಲಿ ವಾಹನ ಸಂಚಾರನ ನಿರ್ಬಂಧ ಕೂಡ ಮಾಡಿರುವಂತದ್ದು. ಅಂದ್ರೆ ಈಗ ವಾಹನಗಳು ಓಡಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಒಂದು ಕಿರಿಕಿರಿ ಆಗುತ್ತೆ. ಹೀಗಾಗಿ ಜನರಿಗೆ ಒಂದು ರೀತಿ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ಎಂಜಿ ರಸ್ತೆಯಲ್ಲಿ ಕೂಡ ಒಂದು ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಹೊಸ ವರ್ಷವನ್ನ ಬರಮಾಡ್ಕೊಳ್ಳೋದಕ್ಕೆ ಕೆಲವೇ ಕ್ಷಣ ಬಾಕಿ ಇರುವಂತದ್ದು. ಚೈತ್ರ, ಥ್ಯಾಂಕ್ ಯು ಅನಿಲ್. ಡೀಟೇಲ್ಸ್ ಗಾಗಿ ಪೂರ್ಣಿಮಾ ಜೊತೆ ಮಾತನಾಡ್ತೀನಿ. ಕಮರ್ಷಿಯಲ್ ಸ್ಟ್ರೀಟ್ ನಿಂದ ಲೈವ್ ನಲ್ಲಿ ಇದ್ದಾರೆ. ಪೂರ್ಣಿಮಾ, ಕಮರ್ಷಿಯಲ್ ಸ್ಟ್ರೀಟ್ ಬಹಳ ಪುಣ್ಯ ಮಾಡಿತ್ತ ಅಂತ. ಒಂದ್ ಕಡೆ ಡಿಸೆಂಬರ್ ನಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಆಯ್ತು, ಜಗಮಗಿಸ್ತಾ ಇತ್ತು. ಇವಾಗ ಬ್ಯಾಕ್ ಟು ಬ್ಯಾಕ್ ನ್ಯೂ ಇಯರ್ಗೆ ಸಿದ್ಧತೆಗಳು ನಡೀತಾ ಇದೆ. ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಕಮರ್ಷಿಯಲ್ ಸ್ಟ್ರೀಟ್ ಅಂತ? ಹೌದು ಚೈತ್ರ, ಈಗಾಗಲೇ ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. ಹೊಸ ವರ್ಷವನ್ನ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಸಿಲಿಕಾನ್ ಜನರು ಕೂಡ ಈಗಾಗಲೇ ಕಾತುರದಿಂದ ಕಾಯ್ತಾ ಇದ್ದಾರೆ. ಇದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಬ್ರಿಗೇಡ್ ರೋಡ್ ನಲ್ಲಿ ಒಂದ್ ರೀತಿಯಾಗಿ ಸೆಲೆಬ್ರೇಷನ್ ನಡೀತಾ ಇದೆ. ಮತ್ತೊಂದ್ ಕಡೆ ಕಮರ್ಷಿಯಲ್ ಸ್ಟ್ರೀಟ್ ನಲ್ಲಿ ಅದ್ದೂರಿಯಾಗಿ ಶಾಪಿಂಗ್ ನಡೀತಾ ಇದೆ. ಸೊ ಇಲ್ಲಿ ಒಂದ್ ರೀತಿಯಾಗಿ ವಿಜೃಂಭಣೆಯ ಲೈಟಿಂಗ್ಸ್ ಅನ್ನ ಕೂಡ ಅಳವಡಿಕೆ ಮಾಡಿರೋದ್ರಿಂದ ಗ್ರಾಹಕರನ್ನ ಲೈಟಿಂಗ್ಸ್ ಜೊತೆಗೆ ಆಕರ್ಷಿಸ್ತಾ ಇದೆ. ವಿಜುವಲ್ಸ್ ಆಗಿ ಗಮನಿಸ್ತಾ ಹೋಗಬಹುದು. ಸದ್ಯಕ್ಕೆ ನಾನು ಕಮರ್ಷಿಯಲ್ ಸ್ಟ್ರೀಟ್ ನ ಒಂದು ರಸ್ತೆಯಲ್ಲಿ ಇದ್ದೀನಿ. ಸೊ ಈ ಒಂದು ರಸ್ತೆಯಲ್ಲಿ ಈಗಾಗಲೇ ವಿಜೃಂಭಣೆಯ ಲೈಟಿಂಗ್ಸ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಸಾಕಷ್ಟು ಜನ ಒಂದಷ್ಟು ಜನ ಪಾರ್ಟಿ ಮೋಜು ಮಸ್ತುಗಳನ್ನ ಮಾಡೋದಕ್ಕೆ ಬ್ರಿಗೇಡ್ ರೋಡ್ಗೆ ಹೋದ್ರೆ, ಶಾಪಿಂಗ್ ನಲ್ಲಿ ಈಗಾಗಲೇ ಕಮರ್ಷಿಯಲ್ ಸ್ಟ್ರೀಟ್ ನಲ್ಲಿ ಗ್ರಾಹಕರು ಕೂಡ ಒಂದು ರೀತಿಗೆ ಬ್ಯುಸಿ ಆಗಿರ್ತಕ್ಕಂಥದ್ದು. ಕಳೆದ ಕೋವಿಡ್ ಸಂದರ್ಭದಲ್ಲಿ ಈ ಒಂದು ರಸ್ತೆಯಲ್ಲಿ ಯಾವುದೇ ರೀತಿಯಾದಂತಹ ಲೈಟಿಂಗ್ಸ್ ಅನ್ನ ಅಳವಡಿಕೆ ಮಾಡಿರಲಿಲ್ಲ. ಆದ್ರೆ ಈ ವರ್ಷ ಕಮರ್ಷಿಯಲ್ ಏನು ಕ್ರಿಸ್ಮಸ್ ಹಬ್ಬದ ಜೊತೆಗೆ ನ್ಯೂ ಇಯರ್ ಅನ್ನ ಒಂದೇ ಬಾರಿಗೆ ಸೆಲೆಬ್ರೇಟ್ ಮಾಡೋದ್ರ ಜೊತೆಗೆ ಗ್ರಾಹಕರನ್ನ ಕೂಡ ಒಂದು ರೀತಿಗೆ ಸೆಳಿತಾ ಇರ್ತಕ್ಕಂಥದ್ದು. ಹೀಗಾಗಿ ಫ್ಯಾಮಿಲಿ ಸಮೇತವಾಗಿ ಬಂದು ಜನರು ಕೂಡ ಒಂದು ರೀತಿಗೆ ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಈ ಒಂದು ಹೊಸ ವರ್ಷ ಅವರಿಗೆ ಎಷ್ಟು ಸ್ಪೆಷಲ್, ಹಾಗೆ ಕಮರ್ಷಿಯಲ್ ಸ್ಟ್ರೀಟ್ ನಲ್ಲಿ ಒಂದು ಲೈಟಿಂಗ್ಸ್ ಯಾವ ರೀತಿಯಾಗಿ ಅವರಿಗೆ ಅನಿಸ್ತಾ ಇದೆ ಅಂತ ಹೇಳಿ. ಸೊ ಈಗಾಗಲೇ ಕಮರ್ಷಿಯಲ್ ಸ್ಟ್ರೀಟ್ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ ಅಂತ? ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಆಫ್ಟರ್ ಕೋವಿಡ್ ಇದೆ ಫಸ್ಟ್ ಟೈಮ್ ಬರ್ತಾ ಇರೋದಿಲ್ಲಿ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಶಾಪಿಂಗ್ ಮಾಡಲಿಕ್ಕೆ ಅಂತಾನೆ ಕಮರ್ಷಿಯಲ್ ಸ್ಟ್ರೀಟ್ ಫೇಮಸ್ಸು.
ಅಂಥದ್ರಲ್ಲಿ ನ್ಯೂ ಇಯರ್ ಟೈಮ್ ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಸೊ ಈ ಟೈಮಲ್ಲಿ ನಾವು ಬಂದು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರೋದು ಪ್ಲಸ್ ಶಾಪಿಂಗ್ ತುಂಬ ಹೊಸತನ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಲಾಸ್ಟ್ ಇಯರಲ್ಲಿ ಏನು ಕೋವಿಡ್ ಇತ್ತು, ಸೊ ಲೈಟಿಂಗ್ಸ್ ಏನೂ ಇರಲಿಲ್ಲ, ಅಷ್ಟೊಂದು ಸೆಲೆಬ್ರೇಷನ್ಸ್ ಏನೂ ಇರಲಿಲ್ಲ. ಬಟ್ ಈ ಸರ್ತಿ ಬ್ರಿಗೇಡ್ ರೋಡಲ್ಲೂ ಸೆಲೆಬ್ರೇಷನು, ಕಮರ್ಷಿಯಲ್ ಸ್ಟ್ರೀಟಲ್ಲೂ ಸೆಲೆಬ್ರೇಷನು, ಎಲ್ಲ ರೋಡಲ್ಲೂ ಒಂದು ಸೆಲೆಬ್ರೇಷನ್ಸ್ ಕಾಣಿಸ್ತಾ ಇದೆ. ನಿಮಗೆ ಎಷ್ಟು ವೈಬ್ಸ್ ಇದೆ, ನ್ಯೂ ಇಯರ್ ವೈಬ್ಸ್ ಎಷ್ಟು ಖುಷಿ ಇದೆ? ಫೀಲಿಂಗ್ ರಿಯಲಿ ಎಕ್ಸೈಟೆಡ್. ಐ ಆಮ್ ಆ್ಯಕ್ಚುಲಿ ಎಕ್ಸೈಟೆಡ್ ಟು ವೆಲ್ಕಮ್ ದ ನ್ಯೂ ಇಯರ್. ಎಂಜಾಯ್ ಮಾಡ್ತಾ ಇದ್ದೀನಿ, ಲೈಟಿಂಗ್ಸ್ ನೋಡಿ, ಶಾಪಿಂಗ್ ಎಲ್ಲ ಆಯಿತು. ಇಟ್ಸ್ ಲೈಕ್ ವಿ ಆರ್ ಜಸ್ಟ್ ಹ್ಯಾವಿಂಗ್ ಅ ಕೌಂಟ್ ಡೌನ್ ಫಾರ್ ದ ನ್ಯೂ ಇಯರ್. We are really excited to celebrate it. Okay. ಶಾಪಿಂಗ್ ಮಾಡೋದಕ್ಕಿಂತ ಹೆಚ್ಚಿನದಾಗಿ ಲೈಟಿಂಗ್ಸ್ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಹೌದು, ಎಕ್ಸಾಕ್ಟ್ಲಿ. ಲೈಟಿಂಗ್ಸ್ ಮತ್ತೆ ನನ್ನ ಫ್ರೆಂಡ್ ಆಫ್ಟರ್ ರಿಯಲಿ ಲಾಂಗ್ ಟೈಮ್ ಐ ಆಮ್ ಮೀಟಿಂಗ್ ಮೈ ಫ್ರೆಂಡ್, ಸೊ ದಟ್ ಈಸ್ ಅದರ್ ನ್ಯೂ ಎಕ್ಸೈಟ್ಮೆಂಟ್. ಸೊ ಇಟ್ ಈಸ್ ರಿಯಲಿ. ಸೊ ಇದಿಷ್ಟು ಇಲ್ಲ ಗ್ರಾಹಕರು ಮಾತನಾಡುವಂಥದ್ದು. ಅಂದರೆ ಬ್ರಿಗೇಡ್ ರೋಡ್ನಲ್ಲಿ ಈಗಾಗಲೇ ಸಾಕಷ್ಟು ಕ್ರೌಡ್ ಇರುತ್ತೆ, ಸೊ ಅಲ್ಲಿ ಹೋದರೆ ನಾವು ಎಂಜಾಯ್ ಮಾಡೋದಕ್ಕಾಗೋದಿಲ್ಲ. ಸೊ ಅಂಥವರು ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಬಂದು ಶಾಪಿಂಗ್ ಮಾಡೋದ್ರ ಜೊತೆಗೆ ಲೈಟಿಂಗ್ಸ್ ಮಧ್ಯೆ ಒಂದು ರೀತಿಗೆ ತುಂಬ ಚೆನ್ನಾಗಿ ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ, ಜೊತೆಗೆ ಹೊಸ ವರ್ಷವನ್ನ ಅದ್ದೂರಿಯಾಗಿ ಬರಮಾಡ್ಕೊಳ್ತಾ ಇದ್ದಾರೆ. ಚೈತ್ರ. ಎಸ್ ಪೂರ್ಣಿಮಾ, ಹಾಗೆ ಲೈವ್ ನಲ್ಲಿ ವಿನಯ್ ಕೋರ್ಮಂಗ್ಲದಿಂದ ಲೈವ್ ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ವಿನಯ್, ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಕೋರ್ಮಂಗ್ಲ. ಅಂದ್ರೆ ಬೇಗ ಪಾರ್ಟಿ ಸ್ಟಾರ್ಟ್ ಆಗೋದಿಲ್ಲ, ಲೇಟ್ ಆಗಿ ಪಾರ್ಟಿ ಸ್ಟಾರ್ಟ್ ಆಗುತ್ತೆ, ಲೇಟ್ ಆಗಿ ಪಾರ್ಟಿ ಎಂಡ್ ಆಗುತ್ತೆ ಅಂತ. ಸದ್ಯ ಚಿತ್ರಣ ಯಾವ ರೀತಿಯಾಗಿದೆ ಅಲ್ಲಿ? ಎಕ್ಸಾಕ್ಟ್ಲಿ ರೈಟ್ ಸುಕನ್ಯಾ. ಸದ್ಯ ಕೋರ್ಮಂಗಲದ ಸ್ಥಿತಿಗತಿಗಳನ್ನು ತೋರಿಸ್ತಾ ಹೋಗ್ತೀನಿ. ಯಾಕಂದ್ರೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿರುವಂಥದ್ದು 2023ಕ್ಕೆ ಗುಡ್ ಬೈ ಹೇಳಿ 2024 ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡೋದಕ್ಕೆ ಈಗಾಗಲೇ ಬೆಂಗಳೂರಿಗರು ತುದಿಗಾಲಲ್ಲಿ ನಿಂತಿರೋದು. ಯಾಕಂದ್ರೆ ಸದ್ಯ ಕೋರ್ಮಂಗಲ ಅಂದ್ರೆ ಒಂದು ಪಬ್ಗಳ ಜೋನ್ ಇದ್ದ ಹಾಗೆ, ಸಾಕಷ್ಟು ಪ್ರಮಾಣದಲ್ಲಿ ಪಬ್ಗಳಿರುತ್ತೆ, ಜೊತೆಗೆ ಮೋಜು ಮಸ್ತಿ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಒಂದು ದೊಡ್ಡ ಹಾಟ್ ಸ್ಪಾಟ್ ಕೂಡ ಹೌದು. ಹೀಗಾಗಿ ಸಾಧ್ಯವಾದಷ್ಟು ಜನರು ಕೂಡ ಕೋರ್ಮಂಗಲಕ್ಕೆ ಬಂದು ತಮ್ಮ ಹೊಸ ವರ್ಷವನ್ನ ಎಂಜಾಯ್ ಮಾಡೋದಕ್ಕೆ ಕೂಡ ಕಾತರದಿಂದ ಕಾಯ್ತಾ ಇರ್ತಾರೆ. ಹೀಗಾಗಿ ಫ್ಯಾಮಿಲಿ ಸಮೇತ, ಕುಟುಂಬ ಸಮೇತ, ಜೊತೆಗೆ ಕಫಲ್ ಸಮೇತ ಎಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಕೋರ್ಮಂಗಲ ರಸ್ತೆಗಳಿಗೆ ಬರ್ತಾರೆ, ಈ ಒಂದು ಲೈಟಿಂಗ್ಸ್ ಅನ್ನ ಕಣ್ತುಂಬಿಕೊಳ್ತಾರೆ. ಜೊತೆಗೆ ಇಲ್ಲಿರುವಂತಹ ಸಂಭ್ರಮ, ಮೋಜು ಮಸ್ತಿ ಎಲ್ಲವನ್ನೂ ಕೂಡ ಎಂಜಾಯ್ ಅನ್ನ ಮಾಡ್ತಾರೆ. ಹೀಗಾಗಿ ಫ್ಯಾಮಿಲಿ ಸಮೇತ, ಕುಟುಂಬ ಸಮೇತ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ, ಮಕ್ಕಳ ಜೊತೆಗೆ ಕೂಡ ಬರ್ತಾರೆ. ಇನ್ನು ಫ್ಯಾಮಿಲಿ ಸಮೇತ ಬರುವಂತವರು ಕೂಡ ಸಾಕಷ್ಟು ಜೋಶಲ್ಲಿ ಇರ್ತಾರೆ. ಪುಟಾಣಿ ಮಕ್ಕಳು ಕೂಡ ಈ ಒಂದು ಹೊಸ ವರ್ಷದ ಸಂಭ್ರಮವನ್ನ ಎಂಜಾಯ್ ಮಾಡೋದಕ್ಕೆ ಬಂದಿದ್ದಾರೆ. ನೀವು ಯಾವ ರೀತಿಯಾಗಿ ವೆಲ್ಕಮ್ ಮಾಡ್ತಾರೆ? ಯಾರ ಜೊತೆ ಬಂದಿದ್ರಿ? ನಾವು ನನ್ನ ಫ್ಯಾಮಿಲಿ ಜೊತೆ ಬಂದಿದ್ದೀವಿ 31st ಸೆಲೆಬ್ರೇಷನ್ ನೋಡೋಕ್ಕೆ. ಇದು ತುಂಬ ಚೆನ್ನಾಗೈತೆ, ನೀವು ನೋಡ್ಬೋದು. ನನ್ನ ಕೋರ್ಮಂಗ್ಲ ಅಂದರೆ ಎಷ್ಟು ಪಾಪ್ಯುಲರ್ ಪ್ಲೇಸ್ ನಾನು ಹೇಳ್ತೀನಿ, ನೀವು ಬಂದು ನೋಡ್ಕೊಳ್ಳಿ, ಜಾಸ್ತಿ ಚೆನ್ನಾಗೈತೆ. ಏನು ಖುಷಿ ಆಗುತ್ತೆ ನನಗೆ ಕೋರ್ಮಂಗಲದಲ್ಲಿ? ಫಂಕ್ಷನ್ ಇಲ್ಲಿ ಸೆಲೆಬ್ರೇಷನ್ ಅಂದರೆ ಜಾತ್ರೆ ಥರ ಮಾಡ್ತಾರೆ, ತುಂಬ ಪಾಪ್ಯುಲರ್ ಥರ ಮಾಡ್ತಾರೆ. ಹೌದು. ಇನ್ನು ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ ಸುಕನ್ಯಾ. ಸದ್ಯಕ್ಕೆ ಈ ರಸ್ತೆಗಳನ್ನು ನೋಡಿದಾಗ ಹೆಚ್ಚು ಪಬ್ಗಳಿರುವಂತಹ ರಸ್ತೆ, ಹೀಗಾಗಿ ಲೈಟಿಂಗ್ಸ್ಗಳನ್ನು ಕೂಡ ಹೆಚ್ಚು ಪ್ರಮಾಣದಲ್ಲಿ ಹಾಕಿರುವಂಥದ್ದು, ಜೊತೆಗೆ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಅನ್ನು ಮಾಡೋದಕ್ಕೆ ಈಗಾಗಲೇ ರೆಡಿ ಆಗಿರುವಂಥದ್ದು ನೀವು ನೋಡಬಹುದು. ಸಂಜೆ 6 ಗಂಟೆಯ ಬಳಿಕ ಈ ರಸ್ತೆಗಳು ಕೂಡ ಹೌಸ್ಫುಲ್ ಆಗಿರುವಂಥದ್ದು, ಮತ್ತು ಜೊತೆಗೆ ಈಗಾಗಲೇ ಏನು ರಿಸರ್ವ್ ಅನ್ನು ಮಾಡ್ಕೊಂಡಿರ್ತಾರೆ ಈ ಪಬ್ಗಳಲ್ಲಿ, ಸಾಕಷ್ಟು ಪ್ರಮಾಣದಲ್ಲಿ ಈಗಾಗಲೇ ಕಪಲ್ಗಳು ಜೊತೆಗೆ ಫ್ಯಾಮಿಲಿಯು ಕೂಡ ರಿಸರ್ವ್ ಮಾಡ್ಕೊಂಡಿರ್ತಾರೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಜೋಶಲ್ಲಿ ಕೂಡ ಈಗ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಮಾತಾಡಿಸಿ ನಿಲ್ಲಿರೋ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಎಲ್ಲಿಂದ ಬಂದಿದ್ದೀರಿ ಮತ್ತೆ ಎಷ್ಟು ಖುಷಿ ಆಗ್ತದೆ ಎಂಜಾಯ್ ಮಾಡೋದಕ್ಕೆ? ಕನ್ನಡ ಬರುತ್ತಾ? ವಿಲ್ ಸ್ಪೀಕ್. ಓಕೆ, ವಾಟ್ ಆರ್ ದ ಪ್ಲಾನ್ ಟು ಸೆಲೆಬ್ರೇಟ್ ದ ನ್ಯೂ ಇಯರ್? Only enjoy and sometime good vibes only. ಓಕೆ ಸುಕನ್ಯಾ, ನೀವು ನೋಡ್ಬೋದು, ಯಾಕಂದ್ರೆ ಕೇವಲ ಕರ್ನಾಟಕದವರಲ್ಲ, ಆಂಧ್ರ ಪ್ರದೇಶ, ತಮಿಳುನಾಡು, ಬೇರೆ ಬೇರೆ ಗಡಿ ಜಿಲ್ಲೆಗಳಿರುವಂತವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಕೋರ್ಮಂಗಲಕ್ಕೆ ಬರ್ತಾರೆ. ಮೋಜು ಮಸ್ತಿ ಎಂಟರ್ಟೈನ್ಮೆಂಟ್ಗೆ ಕೋರ್ಮಂಗಲ ಒಂದು ರೈಟ್ ಪ್ಲೇಸ್ ಅನ್ನೋಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಎಸ್ ಅವನೇ ಹಾಗೆ ಸಂಪರ್ಕದಲ್ಲಿರಿ. ಹಾಗೆ ಇಂದಿರಾನಗರದಿಂದ ಜಗ್ಗಿನ್ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ, ಹಾಗೆ ಮೈಸೂರಿಂದ ರಾಮ್ ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದೆ. ಸದ್ಯಕ್ಕೆ ಜಗ್ಗಿನ್, ಇಂದಿರಾನಗರ ಅಂತಂದ್ರೆ ಅದ್ದೂರಿತನಕ್ಕೆ ಹೆಸರುವಾಸಿ ಆಗಿರುವಂತಹ ಒಂದು ಏರಿಯಾ ಅಂತಾನೆ ಹೇಳ್ಬೋದು. ಸಾಕಷ್ಟು ಅದ್ದೂರಿಯಾಗಿ ಇಲ್ಲಿ ಸೆಲೆಬ್ರೇಷನ್ಗಳನ್ನ ಮಾಡಲಾಗುತ್ತೆ. ಹಾಗಾದ್ರೆ ಈ ಬಾರಿಯ 2024ರ ಸ್ವಾಗತಕ್ಕೆ ಇಂದಿರಾನಗರ ಯಾವ ರೀತಿಯಾಗಿ ಸಜ್ಜಾಗಿದೆ? ಶಮಂತ್, ಖಂಡಿತ ನೀವು ಹೇಳ್ದ ಹಾಗೆ ಏನಂತಂದ್ರೆ ಇಂದಿರಾನಗರ ಕೂಡ ಬೆಂಗಳೂರಿನ ಒಂದು ಪ್ರಮುಖ ಸ್ಥಳಗಳಲ್ಲಿ ಒಂದು. ಅದರಲ್ಲೂ ಅಂದರೆ ನ್ಯೂ ಇಯರ್ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಸೆಲೆಬ್ರೇಷನ್ ಪ್ಲಾನ್ಸ್ ಕೂಡ ಈ ಒಂದು ಭಾಗದಲ್ಲೂ ಕೂಡ ಇರುತ್ತೆ. ನಾವಿಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಇಂದಿರಾನಗರದಲ್ಲಿರುವಂತಹ ಪಬ್ಗಳಾಗಿರ್ಬೋದು, ಬಾರ್ಗಳಾಗಿರ್ಬೋದು, ಮತ್ತು ಹೋಟೆಲ್ಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಈಗಾಗಲೇ ಬುಕ್ ಮಾಡಿ ಜನರು ಈಗ ಬಂದಿರತಕ್ಕಂತಹ ಸನ್ನಿವೇಶ ಕೂಡ ಇರುವಂಥದ್ದು. ಜೊತೆಗೆ ಏನಂತಂದರೆ ಪೊಲೀಸ್ ಸರ್ಪಗಾವಲು ಕೂಡ ಇರತಕ್ಕಂಥದ್ದು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಖಾಕಿ ಬಂದೋಬಸ್ತ್ ಕೂಡ ಇರುವಂಥದ್ದು ಒಂದು ಕಡೆ. ಆದರೆ ಹೊಸ ವರ್ಷವನ್ನು ವಿಶೇಷವಾಗಿ ವೆಲ್ಕಮ್ ಮಾಡಲಿಕ್ಕೆ ಈಗಾಗಲೇ ಹಲವು ದಿನಗಳಿಂದ ಪ್ಲಾನ್ ಮಾಡಿರ್ತಕ್ಕಂತಹ ಜನರೇನಿದ್ದಾರೋ ಅವರೆಲ್ಲರೂ ಕೂಡ ಈಗ ನಮ್ಮ
ಮುಂದುಗಡೆ ಕಾಣ್ತಾ ಇರುವಂತಹ ಪಬ್ನ ಒಳಗಡೆ ಈಗಾಗಲೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇನ್ನೇನು ಕೌಂಟ್ ಡೌನ್ ಕೂಡ ಶುರುವಾಗಿರ್ತಕ್ಕಂಥದ್ದು. ಇನ್ನು ಹೊರಭಾಗದಲ್ಲಿ ಅಂಗಡಿ ಮುಂಗಟ್ಟುಗಳಿಗೆ ಲೈಟಿಂಗ್ಸ್ ಅನ್ನ ಹಾಕಿರ್ತಕ್ಕಂಥದ್ದು, ಲೈಟಿಂಗ್ ವ್ಯವಸ್ಥೆಯನ್ನ ಮಾಡಿ ಕೂಡ ಈಗ ಹೊಸ ವರ್ಷವನ್ನ ಬರಮಾಡಿಕೊಳ್ಳಲಿಕ್ಕೆ ಇಂದಿರಾನಗರ ಕೂಡ ಸಜ್ಜಾಗಿದೆ. ಇಲ್ಲಿರುವಂತಹ 80 ಫೀಟ್ ರಸ್ತೆ ಆಗಿರ್ಬೋದು, 100 ಫೀಟ್ ರಸ್ತೆ ಆಗಿರ್ಬೋದು, CMS ರಸ್ತೆ ಆಗಿರ್ಬೋದು, ಸೊ ಈ ರೀತಿ ಪ್ರಮುಖ ರಸ್ತೆಗಳೇನಿದೆಯೋ ಅವೆಲ್ಲವುಗಳಲ್ಲೂ ಕೂಡ ಈಗ ಸೆಲೆಬ್ರೇಷನ್ಗೆ ಪ್ಲಾನ್ ಮಾಡಿದ್ದಾರೆ. ಸೊ ಈಗ ಎಸ್ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಹೇಗೆ ಪ್ಲಾನ್ ಮಾಡಿದ್ದಾರೆ, ಎಲ್ಲರೂ ಕೂಡ ಬಂದಿದ್ದೀರಾ ಹೇಗೆ ಅನ್ನುವಂಥದ್ದು? It's really nice being over here, especially at Indiranagar. Sorry, I'm new here. I'm learning Kannada. Okay. ಎಲ್ಲರಿಗೆ ನಮಸ್ಕಾರ, ಹ್ಯಾಪಿ ನ್ಯೂ ಇಯರ್ ಸರ್. ನೋಡ್ತಾ ಇರ್ಬೋದು ಇಲ್ಲಿ ಏನಂತಂದ್ರೆ ಸೆಲೆಬ್ರೇಷನ್ ಮೋಡ್ ನಲ್ಲಿ ಇರ್ತಕ್ಕಂತಹ ಫ್ಯಾನ್ಸ್ ಒಂದಿಷ್ಟು ಜನರ ಮಾತಾಗಿರ್ತಕ್ಕಂಥದ್ದು. ಅಂದ್ರೆ ಸಹಜವಾಗಿ ಕನ್ನಡ ಬರಲ್ಲ, ಬಟ್ ಕನ್ನಡ ಕಲಿತಾ ಇದೀವಿ, ಇಂದಿರಾನಗರದಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಬಂದಿದೀವಿ ಅನ್ನುವಂತ ಮಾತನ್ನ ಹೇಳಿರ್ತಕ್ಕಂಥದ್ದು ಶಮಂತ್. ಎಸ್ ಜಗಿನ್ ಹಾಗೆ ಸಂಪರ್ಕದಲ್ಲಿ